ಜಯಣ್ಣ. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವದ ಶುಭಾಶಯಗಳು. ಆದಾಗ್ಯೂ ಈ ನಮ್ಮ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂತಹ ನಮ್ಮ ಶೆಟ್ಟರ್ ಸಾಹೇಬರಿಗೂ ಹಾಗೂ ಈ ಚಾನಲ್ಗೂ ಮೊಟ್ಟ ಮೊದಲಾಗಿ ನನ್ನ ದೊಡ್ಡ ಸೆಲ್ಯೂಟ್. ಆರ್ಮಿ ಅಂತ ಬಂದಾಗ ಏನು ಕಸಂಪಿಟ್ಟು ತಗೊಂಡು ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇಲ್ಲಿ ಒಂದು ಗೀತೆಯನ್ನು ಹಾಡಿ ಈ ಕಾರ್ಯಕ್ರಮ ಪ್ರಾರಂಭ ಆದಾಗಲೇ ಈ ಎಲ್ಲ ಆರ್ಮಿಯಲ್ಲಿ ಸರ್ವಿಸ್ ಮಾಡಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ರೋಮ ನಿಂತ್ಕೊಂಡಿರ್ಬೋದು. ಆ ಹಾಡನ್ನು ಕೇಳಿದಾಗ ಅಲ್ಲಿ ಪಟ್ಟಿರ್ತಕ್ಕಂತಹ ಕಷ್ಟನ ಈ ರೋಮದ ಮೂಲಕ ಜನಗಳಿಗೆ ತೋರಿಸ್ತಾ ಇದ್ದೀವಿ. ನೀವು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಏನು ಕಷ್ಟಪಟ್ಟಿದ್ದೀರಾ ಅಂತ ಇಲ್ಲಿರೋ ಜನಗಳಿಗೆ ಗೊತ್ತಿಲ್ಲ. ಬಟ್ ಹೇಳ್ತಾರೆ, ಮೊದಲನಾಗಿ ಹೇಳೋದು ಜೈ ಜವಾನ್, ಆಮೇಲೆ ಜೈ ಕಿಸಾನ್ ಅಂತ. ಜೈ ಜವಾನ್ ಜೈ ಕಿಸಾನ್ ಇದು ಒಂದು ಸ್ಲೋಗೋ. ಇದು ಜೈ ಜವಾನ್ ಅಂದ್ರೆ ಜೈ ಜವಾನ್ ಜೈ ಕಿಸಾನ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಸೇರಿಸಿದ್ರು ಜೈ ವಿಜ್ಞಾನ್. ಜೈ ವಿಜ್ಞಾನ್. ಜೈ ಜವಾನ್ ಜೈ ಕಿಸಾನ್. ಈ ಜವಾನ್ಗೆ, ಈ ಜವಾನು ರಾತ್ರಿ ಹಗಲು ಅನ್ನೋದೇ ಲೆಕ್ಕಿಸ್ತಾನೆ ಹೆಂಡತಿ ಮಕ್ಕಳನ್ನ ತೊರೆದು 20 ವರ್ಷ 25 ವರ್ಷ 30 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಮಡಿದು ಜೀವಂತವಾಗಿ ವಾಪಸ್ ಅವನು ಬಂದಿದ್ದಾನೆ ಅಂದರೆ ಸರ್ಕಾರದಿಂದಲೇ ಆಗಲಿ ನಮ್ಮ ಜನಸಾಮಾನ್ಯರಿಂದಲಾಗಲಿ ಅವರಿಗೆ ಸಲ್ತಕ್ಕಂತಹ ಗೌರವ ಸಲ್ತಾ ಇದೆಯಾ ಅಂತ ಯೋಚನೆ ಮಾಡೋವಂಥ ವಿವೇಚನೆ ಇವತ್ತು ಯಾರಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಮೊಟ್ಟ ಮೊದಲನೇದಾಗಿ ನಾನು ಈ ಚಾನಲ್ಗೆ ತುಂಬ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇದಾಗಿ ಮಾಜಿ ಸೈನಿಕರನ್ನು ಕರೆದು ಗೌರವಾನ್ವಿತವಾಗಿ ಇಂಥ ಒಂದು ಆಯೋಜನೆ ಮಾಡಿರ್ತಕ್ಕಂಥದಕ್ಕೆ ನನ್ನ ದೊಡ್ಡ ಸೆಲ್ಯೂಟ್. ತುಂಬ ಥ್ಯಾಂಕ್ ಯು ಸೋ ಮಚ್. ಜನಗಳಿಗೆ ಅವೇರ್ನೆಸ್ ತೋರಿಸಲಿಕ್ಕೆ ಈ ಥರ ಒಂದೊಂದು ಪ್ರೋಗ್ರಾಮ್ನ ಮಾಡ್ತಾ ಹೋದರೆ. ನಾನು ಆರ್ಟಿಲರಿಯಿಂದ ಬಂದವನು, ಎಲ್ಲರಿಗೂ ಗೊತ್ತಿರುತ್ತೆ ಆರ್ಟಿಲರಿ ಅಂದರೆ. ನಾನು ಮುಂದೆ ಹೋದವನಲ್ಲ, ಮುಂದೆ ಹೋಗಿರ್ತಕ್ಕಂಥ ಜವಾನ್, ಮುಂದೆ ಹೋಗಿರ್ತಕ್ಕಂತಹ ಪ್ರಜೆಗಳನ್ನು 24 ಕಿಲೋಮೀಟರ್ ದೂರದಿಂದ ಆರ್ಟಿಲರಿ ಗನ್ನಿಂದ ಫೈರ್ ಮಾಡಿ ಜನ ಬಚಾವ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ಒಬ್ಬ ಸೈನಿಕ. ಅದರಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ಎಷ್ಟು ಲಕ್ಷಾಂತರ ಜನ ಸಾಯ್ಬೋದು ಅಂತಕ್ಕಂಥ ಯೋಚನೆ ಮಾಡುವಂಥದ್ದು. ನಮ್ಮ ಜೀವನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿಕೊಂಡು ಬಂದು ಇವತ್ತು ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತು ಒಂದು ಸೈಡ್ಗೆ ಇಟ್ಟುಬಿಡಿ. ಸವಲತ್ತಿನ ಬಗ್ಗೆ ನಾನು ಮಾತನೇ ಆಡ್ತಾ ಇಲ್ಲ. 20 ವರ್ಷ ಸರ್ವೀಸ್ ಮಾಡಿ ಅಲ್ಲಿಂದ ಬಂದು ಆ ಸೇವೆ ಸಲ್ಲಿರ್ತಕ್ಕಂಥ ಒಂದೇ ಒಂದು ನನ್ನ ಇದಕ್ಕೋಸ್ಕರ ನನಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ಇನ್ಫೋಸಿಸಲ್ಲಿ. ಇದೇ ಥರ ಲೈವಲ್ಲಿ ಸ್ಟುಡಿಯೋದಲ್ಲಿ ಸಾಹೇಬ್ರಿಗೆ ಗೊತ್ತಿರುತ್ತೆ ಇನ್ಫೋಸಿಸ್ ಲೈವ್ ಸ್ಟುಡಿಯೋದ ಬಗ್ಗೆ. ಇಡೀ ದೇಶದಲ್ಲೇ ಆಡಿರ್ತಕ್ಕಂತಹ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ದೀನಿ. ಅವತ್ತೂ ಕೂಡ ನಾನೊಬ್ಬ ಆರ್ಮಿ ಮ್ಯಾನು, ನಾನು ಆರ್ಮಿಯಿಂದ ಬಂದಿದ್ದೀನಿ ಅಂತ ಹೇಳಲಿಕ್ಕಾಗಿಲ್ಲ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ, ಪ್ರತಿಯೊಬ್ಬ ಸದಸ್ಯರ ವೀರನಾರಿಯ ಪರವಾಗಿ ಈ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ. ಭಾಳ ಈ ಒಂದೊಂದು ಇನ್ಸಿಡೆಂಟ್ಗಳನ್ನು ನೋಡಿದಾಗ, ಒಂದೊಂದು ಆ ಯುದ್ಧದ ಸಂದರ್ಭಗಳನ್ನು ಅವಲೋಕಿಸಿದಾಗ ಹೃದಯ ತುಂಬಿ ಬರುತ್ತೆ. ಆ ತಾಯಿ ಕರಳು ಹೇಳ್ತಾ ಇತ್ತು, ನನ್ನ ಮಗ ಬಲಿಷ್ಠವಾಗಿದ್ದ, ಎಂಥದ್ದೇ ಸಂದರ್ಭ ಇದ್ದರೂ ಕೂಡ ಎದೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದ ಮಗನ ಆ ಪಾರ್ಥಿವ ಶರೀರ ಕಂಡಾಗ ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ, ದೇಶಭಕ್ತಿ ಉಕ್ಕಿ ಬಂತು ಅನ್ನೋದನ್ನು ಹೇಳಿದಾಗ ರೋಮ ರೋಮ ಸೆಟದು ನಿಲ್ಲುತ್ತೆ ಅಂತ ಎಷ್ಟೋ ತಾಯಿಯರು ಅವರ ಮಕ್ಕಳ ಸೇವೆ, ದೇಶ ಸೇವೆಗೋಸ್ಕರ ಮುಡಿಪಾಗಿಟ್ಟದನ್ನ ಮಾತಾಡ್ತೀನಿ. ಸರ್, ತಾವು ಯಾವ ರೆಜಿಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಿ, ಯಾವ ಸಂದರ್ಭದಲ್ಲಿ, ತಮ್ಮ ಅವಧಿಯಲ್ಲಿ ಏನೇನಾಗಿತ್ತು ಹೇಳಿ ಸರ್. ನನ್ನ ಹೆಸರು ಹೌಲ್ದಾರ್ PC ರಮೇಶ್ ಅಂತ ಹೇಳಿ. ನಾನು ಮೆಡ್ರಾಸ್ ಇಂಜಿನಿಯರಿಂಗ್ ರೆಜಿಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ನಾವು 3 ವರ್ಷ ಟ್ರೈನಿಂಗು ನಮ್ಮದು. ಟ್ರೈನಿಂಗ್ ಮುಗಿಸಿ ನಮ್ಮನ್ನು ಬಾರ್ಡರ್ಗೆ ಕಳಿಸಿದ್ರು. ಅಲ್ಲಿ ಡ್ಯೂಟಿ ಮಾಡಿದ್ವಿ. ಮತ್ತು ಕಾರ್ಗಲ್ ವಾರಲ್ಲೂ ಡ್ಯೂಟಿ ಮಾಡಿದ್ವಿ. ಪೂಂಚ್ ಸೆಕ್ಟ್ರಲ್ಲಿ ಡ್ಯೂಟಿ ಮಾಡಿದ್ದೀನಿ. ಆ ಸಂದರ್ಭ ಹೆಂಗಿತ್ತು ಸರ್? ಕಾರ್ಗಿಲ್ ವಾರ್ ಆ ಸಂದರ್ಭ ಹೆಂಗಿತ್ತು? ಅದೊಂದು ರೀತಿ ರೋಚಕ ಗೆಲ್ಲುವುದು ಹೆಂಗಿತ್ತು ಸರ್ ಅದು? ನಮ್ಮದು ಅಲ್ಲಿ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡೋದು, ನಮ್ಮದು ರೋಡ್ ಕನ್ಸ್ಟ್ರಕ್ಷನ್ನು, ಮತ್ತು ಮೇನ್ ಫೀಲ್ಡ್ ಅಂದರೆ ಬಾಂಬ್ಗಳನ್ನ ಇಟ್ಕೊಂಡು ಹೋಗ್ಬೇಕು. ತಾವು ಮುಂದೆ ಹೋಗುವಂಥ ಆರ್ಮಿ ಮೆನ್ಗೆ ತಾವು ಸಪೋರ್ಟಿವ್ ಆಗಿ ಇರ್ತಿದ್ರಿ. ಹೌದು ಸರ್, ತಾವು ಹೇಳಿ, ತಮ್ಮ ಎದೆಯ ಮೇಲಿರುವಂಥ ಈ ಮೆಡ್ಲುಗಳು ಹೇಳ್ತಾ ಇದೆ, ತಮ್ಮ ಸೇವೆ ಏನು ಅಂತ ಹೇಳಿ ಸರ್. ನಾನು ಹೌಲ್ದಾರ್ KH ನಾಗರಾಜ ಅಂತ ರಾಮನಗರ ತಾಲೂಕಿಂದ ಬಂದಿರೋದು.
ನಾನು 1975 ನಾನು ಮಿಲಿಟ್ರಿ ಆರ್ಮಿ ಸೇರಿದೆ. ಅವಾಗ ಏಜ್ ನನಗೆ 19 ವರ್ಷ 20 ವರ್ಷ ತುಂಬಿತ್ತು. ಅವಾಗ ನಾನು ಜೈಲಾದೆ. ನಮ್ಮ ತಂದೆ ತಾಯಿ ನೀವು ಹೋಗ್ಬಿಟ್ಟು ವೀರ ಸ್ವತ್ತರೆ ಸ್ವರ್ಗ ಸೇರು ಇಲ್ಲದೆ ಬಂದುಬಿಡು ಅಂತ ಹೇಳಿದ್ರು. ನಾನೆಲ್ಲ ದೇಶ ಸೇವೆ ಮಾಡ್ಕೊಬತ್ತಿಂದ ಬಂದೆ. ಅವತ್ತಿಂದ ನಾನು ಬೆಂಗಳೂರು ಟ್ರೈನಿಂಗ್ ಮುಗಿಸಿ ನಾನು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟ್ರೈನಿಂಗ್ ಕೊಟ್ಟರು. ಅಲ್ಲಿಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಟ್ರಾನ್ಸ್ಫರ್ ಕೊಟ್ಟ ಮೇಲೆ 3 ಇಯರ್ಸ್ ಅಲ್ಲಿಗೆ ವಾರ ನಡೀತಾ ಇರುವಾಗ ಅಲ್ಲಿ ಇಲ್ಲಿ ಯಾವ ಟೈಮಲ್ಲಿ ಏನಂತ ಗೊತ್ತಾಗಲ್ಲ. 1978 ಅಲ್ಲಿಗೆ ಹೋದಾಗ ನಮಗೆ ನಮಗೂ ಅಷ್ಟು ಅನುಭವನೂ ಇಲ್ಲ. ಟ್ರೈನಿಂಗ್ ಮುಗಿಸಿ ಕಳಿಸ್ಬಿಟ್ಟಾಗ ನನಗೆ ಅವಾಗ ಹೆಂಗೆ ಏನಂತ ಗೊತ್ತಾಯಿತು. ಅವಾಗ ನಾನು ಅವಾಗ ನಮ್ಮ ಕಂಪ್ನಿ ಕಮಾಂಡರ್ ಹೇಳಿದ್ರು, ಕಂಪ್ನಿ ಹೋಲ್ದರ್ ಹೇಳಿದ್ರು, ನಾಗರಾಜ ಇದ್ದರು ನೀನು ಪೋರ್ಟ್ಸ್ ಮ್ಯಾನ್ ಆಗಿದ್ದು ಬರಲ್ಲ, ವಾರಕ್ಕೆ ಮುಂದೆ ಹೋಗ್ತಾ ಇರಬೇಕು ಅಂದರು. ಅದೇ ಥರ ನಾನು ಪೋರ್ಟ್ಸ್ ಮ್ಯಾನ್ ಬಿಟ್ಟಿದ್ದೆ. ನಾನು ಮುಂದಕ್ಕೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಬಾರ್ಡ್ರ್ ಮುಗಿಸ್ಕೊಂಡು 3 ವರ್ಷ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಅಲ್ಲಿ ಬಾರ್ಡ್ರ್ 3 ವರ್ಷ ಆಯಿತು. 3 ವರ್ಷ ಆದಮೇಲೆ ಪಂಜಾಬ್ ಬಂದೆ. ಪಂಜಾಬಿನ ಮುಗಿಸ್ಕೊಂಡು ಇಲ್ಲೇ ಸರ್ವಿಸ್ ಎಲ್ಲ ಫುಲ್ ಆ ಕಡೆ ಚೈನಾ ಬಾರ್ಡ್ರು, ಪಾಕಿಸ್ತಾನ ಬಾರ್ಡ್ರಿಗೆ ಹೋಗಿದ್ದೆ. ಎಲ್ಲ ಕಡೆ ಮುಗಿಸ್ಕೊಂಡು ನಾನು ಅಲ್ಲಿಂದ 2019ರಲ್ಲಿ ನಾನು ಈಚೆ ಕಡೆ ಬಂದು ತಮ್ಮ ದೇಶ ಸೇವೆ ಅದನ್ನು ನಾವು ಯಾವತ್ತೂ ಕೂಡ ಒಂದು ಕ್ಷಣವೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್. ತಾವು ಹೇಳಿ ಸರ್, ಇವತ್ತು 75ನೇ ಈ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ನಾವಿದ್ದೀವಿ. ಎಷ್ಟು ಖುಷಿ ಆಗುತ್ತೆ. ತಮ್ಮ ದೇಶ ಸೇವೆ, ಈ ದೇಶ ಇವತ್ತು ಸುಭದ್ರವಾಗಿದೆ, ಬಲಿಷ್ಠವಾಗಿದೆ, ನಾವು ಯಾರಿಗೂ ಕಮ್ಮಿ ಇಲ್ಲ. ತಮ್ಮ ಪಾಲು ಹೇಗಿತ್ತು ಸರ್? ಸರ್ ನನ್ನ ಹೆಸರು ಯಕ್ಷಾ ಉಲ್ದಾರ ಕೆ ವೆಂಕಟೇಶ್ ಅಂತ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸರ್ ಅಂತ. ನಾನು 23 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ನಾನು 94ರಲ್ಲಿ ನಾನು ಸೆಲೆಕ್ಷನ್ ಆಗಿದ್ದು. ಆವಾಗ ಸ್ವಲ್ಪ ಭಯ ಅಂತ ಅನಿಸುತ್ತೆ ಸರ್. ಒಬ್ಬೊಬ್ಬರು ಕೆಲವರ ಪರಿಸ್ಥಿತಿ ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ನಾವು ಆರ್ಮಿಯಲ್ಲಿ ಹೋದಾಗ ನನ್ನ ಲೈಫೇ ಚೇಂಜ್ ಆಯ್ತು ಸರ್. ಇಲ್ಲಿ ಬಂದಿದ್ದು ಪ್ರತಿಯೊಂದು ವಾತಾವರಣ, ಪ್ರತಿಯೊಂದು ಸ್ಟೇಟ್ ಆಗಲಿ, ನಮಗೆ ಧೈರ್ಯ ಆಗಲಿ, ಆತ್ಮಸ್ಥೈರ್ಯ ಎಲ್ಲ ಕಲ್ತಿದ್ದು ನನಗೆ ಆರ್ಮಿ ಸರ್ ಪಾಠ. ಆದರೆ 99ರಲ್ಲಿ ವಾರ್ ಮಾಡಿದ್ದೀನಿ ಸರ್ ನಾನು. ಹೌದು ಸರ್. ಮತ್ತು ಆಮೇಲೆ ಭೂಟಾನಲ್ಲಿ ಮಾಡಿದ್ದೀನಿ ಸರ್ 2 ವರ್ಷ. ಭೂತಾನ್. ಮತ್ತು ನಮ್ಮದು AC ರೆಜಿಮೆಂಟ್ ಸರ್ ಅಂತ, ಕೋರ್ ಅಂತಾರೆ ಸರ್. ಅಲ್ಲಿ 23 ವರ್ಷ ಸರ್ವಿಸ್ ಮಾಡಿದಾಗ ಮ್ಯೂಲ್ಸ್ ಮೂಲಕ ನಾವು RTಗೆ ಅವರು ಸಾರ್ ಹೇಳಿದ್ರಲ್ಲ ಸರ್, ಅವರಿಗೆ ಸಪೋರ್ಟ್ ನಾವು ಅನಿಮಲ್ ಟ್ರಾನ್ಸ್ಪೋರ್ಟ್, ಆಮ್ಯುನಿಷನ್ ಆಗಲಿ, ರೇಷನ್ ಆಗಲಿ, ನೀರು ಪ್ರತಿಯೊಂಥದ್ದು ನಾವು ಸಪ್ಲೈ ಮಾಡ್ಬೇಕು ಸರ್. ಇವ್ರು ಮಾತಾಡ್ಸೋಣ. ಎಸ್, ಅದ್ರ ಜೊತೆಗೆ ಒಂದು ಸಾಂಗ್ ಕೇಳೋಣ ಜಯಪ್ರಕಾಶ್. ಬಿಬಾಪ್ ತಂಡದಿಂದ ಭಾರ್ಗವ್ ಅಂಡ್ ರಕ್ಷಿತಾ, ಓವರ್ ಟು ಯು. रघुपति राघव राजा राम, पतित पावन सीताराम. रघुपति राघव राजा राम, पतित पावन सीताराम. सीताराम सीताराम, भज प्यारे मन सीताराम. सीताराम सीताराम, भज प्यारे मन सीताराम. रघुपति राघव राजा राम, पतित पावन सीताराम. ईश्वर अल्लाह तेरो नाम, सबको सन्मति दे भगवान. ईश्वर अल्लाह तेरो नाम, सबको सन्मति दे भगवान. रघुपति राघव राजा राम, पतित पावन सीताराम. हाथों से करो घर का काम, मुख से बोलो सीताराम. हाथों से करो घर का काम, मुख से बोलो सीताराम. रघुपति राघव राजा राम, पतित पावन सीताराम. बंसी वाला हे घनश्याम, धनुष्यधारी सीताराम. बंसी वाला हे घनश्याम, धनुष्यधारी सीताराम. रघुपति राघव राजा राम, पतित पावन सीताराम.
रघुपति राघव राजा राम, पतित पावन सीताराम।